ಎಲ್ಲರಿಗೂ ನಮಸ್ಕಾರ. 79ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಪ್ರತಿ ವರ್ಷವೂ ಸಹ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಬಾರಿ ವಿಶೇಷ ಏನಪ್ಪಾ ಅಂತಂದರೆ, ನಮ್ಮ ನೆಚ್ಚಿನ ನಾಯಕರು ಕುಮಾರಣ್ಣವರು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಇಡೀ ದೇಶದಾದ್ಯಂತ ಇವತ್ತು ಏನು ನಮ್ಮ ಹೆಮ್ಮೆಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿರವರ ಒಂದು ಸಂಕಲ್ಪ ಏನಿದೆ, ಇವತ್ತು ಆತ್ಮನಿರ್ಭರ್ ಭಾರತ ಇರ್ಬೋದು, ವಿಕಸಿತ ಭಾರತ ಇರ್ಬೋದು, ಅವರ ಏನು ಒಂದು 2047ನೇ ಇಸ್ವಿಯಷ್ಟರೊಳಗಡೆ ಭಾರತ ಆರ್ಥಿಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರಬೇಕು ಅಂತೇಳಿ ಏನಿವತ್ತು ಅವರು ಸಂಕಲ್ಪವನ್ನು ತೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣರವರು ಇವತ್ತು ಇಡೀ ದೇಶದಲ್ಲಿ ಇವತ್ತೇನು ಒಂದು ಉಕ್ಕು 300 ದಶಲಕ್ಷ ಟನ್ನು ಒಂದು ವರ್ಷಕ್ಕೆ ಮೆಟ್ರಿಕ್ ಟನ್ನನ್ನು ಇವತ್ತೇನು ಉತ್ಪಾದನೆ ಮಾಡಬೇಕು ಅಂತೇಳಿ ಗುರಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಇವತ್ತು ಸುಮಾರು 90% ಅದರಲ್ಲಿ ಅಚೀವ್ ಮಾಡಿದ್ದಾರೆ. ಅದು ನಿಮ್ಮೆಲ್ಲರ ಹೆಮ್ಮೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ನೆನೆಸ್ಕೊಳ್ತಾ, ಇನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತೇನಾದರೂ ನಾವು ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ 1.5 ಕೋಟಿ ಜನಸಂಖ್ಯೆ ಇದ್ದೀರಿ ಅಂತ ನಾವೇನಿವತ್ತು ಅಂದಾಜನ ಮಾಡಿದ್ದೀರಿ. ಇವತ್ತು ಏನಾದರೂ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ, ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ ಅಂತಂದ್ರೆ ಅದು ಪೂಜ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ. ನಾವು ಯಾರು ಸಹ ಅದನ್ನ ಮರೆಯೋ ರೀತಿ ಇಲ್ಲ. ಅದೇ ರೀತಿ ಇವತ್ತು ಭಾರತ ಆರ್ಥಿಕವಾಗಿ ಏನು ನಾವು ಮುಂದುವರಿತಾ ಇದ್ದೀವಿ, ಇಡೀ ದೇಶದಲ್ಲಿ 7ನೇ ಸ್ಥಾನದಲ್ಲಿದ್ರಿ. ಆದರೆ ಇವತ್ತು ನರೇಂದ್ರ ಮೋದಿಜಿಯವರ ಈ ದೇಶದ ಏನು ಗೌರವಾರ್ಥ ಇವತ್ತು ಒಬ್ಬ ಶಕ್ತಿಶಾಲಿಯಾಗಿ ಇವತ್ತು ಇಡೀ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳು ಈಗಾಗಲೇ 11 ವರ್ಷ ಇವತ್ತೇನು ಅವರು ಪೂರೈಸಿದ್ದಾರೆ. ಇವತ್ತು ಅವರು ಮೊನ್ನೆ ನಾವೆಲ್ಲ ನೋಡಿದ್ದೀರಿ, ಪಾಕಿಸ್ತಾನ ಇವತ್ತೇನು ನಮ್ಮ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ರೀತಿ ಅವರ ಉಗ್ರಗಾಮಿಗಳು ಯಾವ ರೀತಿ ನಮ್ಮ ಅಮಾಯಕರನ್ನ ಬಲಿ ತಗೊಂಡ್ರು, ಅದಕ್ಕೆ ಸಿಂಧೂರ ಅಂತೇಳಿ ಒಂದು ಹೆಸರನ್ನ ಇಟ್ಟು ಇವತ್ತು ಪಾಕಿಸ್ತಾನದಲ್ಲಿ ನುಗ್ಗಿ ಅಲ್ಲಿರ್ತಕ್ಕಂಥ ಯಾವೊಬ್ಬ ನಾಗರಿಕರಿಗೂ ಸಹ ಸಮಸ್ಯೆ ಆಗದೆ ಇರೋ ರೀತಿ ಯಾರು ಉಗ್ರವಾದಿಗಳು ಉಗ್ರಗಾಮಿಗಳು ಅಂತ ನಾವೇನು ಕರಿತೀರಿ ಅವರನ್ನ ಎಡೆಮುಡಿ ಕಟ್ಟಿರ್ತಕ್ಕಂಥದನ್ನ ನಾವೆಲ್ಲ ನೋಡಿದ್ದೀರಿ. ಇದು ನರೇಂದ್ರ ಮೋದಿಜಿಯವರ ಸಂಕಲ್ಪ. ಅದೇ ರೀತಿ ಇನ್ನು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣರವರು ಇವತ್ತಿಡೀ ರಾಜ್ಯದ 30 ಜಿಲ್ಲೆಯಲ್ಲೂ ಸಹ ನಾನು ಪಕ್ಷ ಸಂಘಟನೆಗೋಸ್ಕರ ಒತ್ತು ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಅವರು ಹಗಲು ರಾತ್ರಿ ಶ್ರಮ ವಹಿಸಿ ಪಕ್ಷ ಸಂಘಟನೆ ಮಾಡೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಹ ನಮಗೆ ಹೆಮ್ಮೆ. ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ದಿವಸನೂ ಸಹ ನಾವೇನಿವತ್ತು ಪಕ್ಷ ಸಂಘಟನೆಗೋಸ್ಕರ ಇವತ್ತು ಬಹಳ ಜನ ನಮ್ಮ ಮಹಿಳಾ ಅಧ್ಯಕ್ಷರ ಆದಿಯಾಗಿ ಎಲ್ಲ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಶರವಣರವರಿದ್ದಾರೆ. ಅದೇ ರೀತಿ ಬಸವರಾಜ್ ಪಾದಯಾತ್ರೆ ಅವರಿದ್ದಾರೆ. ಇನ್ನೊಬ್ಬರು ನಮ್ಮ ಸೇವಾದಳದ ಬೆಂಗಳೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರಿದ್ದಾರೆ. ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ. ಇನ್ನೊಬ್ಬರು ಮಹಿಳಾ ಘಟಕದಲ್ಲಿ ಬಹಳ ಎಲ್ಲ ಕ್ಷೇತ್ರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಮಹಿಳಾ ಕ್ಷೇತ್ರದ ಅಧ್ಯಕ್ಷಗಳು ಪದಾಧಿಕಾರಿಗಳು
ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಮಹಿಳಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶೈಲಜಾ ಅವರಿದ್ದಾರೆ. ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಬಹಳ ಜನ ಎಲ್ಲ ಕ್ಷೇತ್ರದ ಅಧ್ಯಕ್ಷಗಳಾದಿಯಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡರು, ಬಲಭಾಗದಲ್ಲಿ ಎಲ್ಲ ನಮ್ಮ ಪಕ್ಷದ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಪದಾಧಿಕಾರಿಗಳು ಹಾಗೂ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆದಿಯಾಗಿ ಬಹಳ ಜನ ಯುವಕ ಮಿತ್ರರು ಬಹಳ ಜನ ತಾವೇನಿಲ್ಲಿ ನೆರೆದಿದ್ದೀರಿ. ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ, ಹಿರಿಯರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣ ರಾಯರಿದ್ದಾರೆ. ಯಾಕೆಂತಂದ್ರೆ ನಾವು ಈ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ತೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯವನ್ನ ಮುನ್ನಡೆಸಬೇಕಾದ್ರೆ, ಅದೇ ರೀತಿ ಮಾಜಿ KSRTC ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರನ್ ಅವರು ಸಹ ಇದ್ದಾರೆ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರು ಬಂದಿದ್ದಾರೆ. ಅದೇ ರೀತಿ ಏನು ನಾವು ಇವತ್ತು ಸಂಕಲ್ಪ ತೊಡಬೇಕಾಗಿರ್ತಕ್ಕಂಥದ್ದು ಇಷ್ಟೇನೆ, ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತಂದ್ರೆ, ಇವತ್ತೇನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರದಲ್ಲಿದೆ, ಜನ ಬೇಸತ್ತು ಹೋಗಿದ್ದಾರೆ, ಜನ ಇವತ್ತು ಬಹಳ ದಿಗ್ಭ್ರಮೆಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ರಾತ್ರಿ ಮಲಗಿ ಬೆಳಿಗ್ಗೆ ಏಳೋಷ್ಟರೊಳಗಡೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಸಹ ಏರಿಕೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಈ ಸರ್ಕಾರ ಬಂದ ನಂತರ 2 ಬಾರಿ 3 ಬಾರಿ ಬೆಲೆಗಳನ್ನ ಏರಿಕೆ ಮಾಡಿದ್ದಾರೆ. ನಿಜಕ್ಕೂ ಸಹ ದುರ್ದೈವ ಇದು. ಅದಕ್ಕೋಸ್ಕರ ನಾವೆಲ್ಲ ಸಂಕಲ್ಪ ತೊಡಬೇಕಾಗಿರೋದು ಇಷ್ಟೇನೆ, ಏನಿವತ್ತಿನ ದಿವಸ ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಆದಿಯಾಗಿ ಮುಂದಿನ ದಿನಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ. ಅದಕ್ಕೆ ಪಕ್ಷವನ್ನ ಸಜ್ಜುಗೊಳಿಸಬೇಕಾಗ್ತದೆ. ನಾವು ಏನಾದರೂ ಈ ರಾಜ್ಯದಲ್ಲಿ ಒಳ್ಳೇದು ಮಾಡಬೇಕು ಅಂತಂದ್ರೆ, ಇವತ್ತು ನಾವು 79ನೇ ಸ್ವತಂತ್ರ ದಿನಾಚರಣೆ ನಾವೇನು ಆಚರಣೆ ಮಾಡ್ತಾ ಇದ್ದೀರಿ. ಹಿಂದೆ ನಮಗೆ ಸ್ವತಂತ್ರ ತರಬೇಕಾದ್ರೆ ಬಹಳ ಜನ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಅವರೆಲ್ಲ ಶ್ರಮದಿಂದ ಇವತ್ತು ನಾವು ನೆಮ್ಮದಿಯಾಗಿ ಜೀವನವನ್ನು ಮಾಡ್ತಾ ಇದ್ದೀರಿ. ಇಂಥ ಒಂದು ನೆಮ್ಮದಿ ಜೀವನ ಮಾಡಬೇಕಾದ್ರೆ ಅವ್ರನ್ನು ನೆನೆಸ್ಕೊಳ್ತಾ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಳ್ಳೇದಾಗಬೇಕಾದ್ರೆ ನಾವು ನೀವೆಲ್ಲ ಸೇರಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ನಾವು ನೀವೆಲ್ಲ ಸೇರಿ ಶ್ರಮಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನನಗೂ ಸಹ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಇದು ಒಂದು ಸುದಿನ. ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಒಂದು ಈ ಸಂದರ್ಭದಲ್ಲಿ ಆ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸಹ ಬಹಳ ದೊಡ್ಡ ಗೌರವ. ಅದು ನಾವು ನೀವೆಲ್ಲ ಸೇರಿ ಇವತ್ತೇನು ನೆರವೇರಿಸಿದಿರಿ. ನಿಜಕ್ಕೂ ಸಹ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಏನಾದರೂ ಗೌರವ ತರಬೇಕಾದ್ರೆ ಈ ಪಕ್ಷವನ್ನ ನಾವು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕು, ಮತ್ತೆ ಈ ರಾಜ್ಯದಲ್ಲಿ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಗಳು ಮಾಡಬೇಕು. ಅದೇ ನಮ್ಮ ಸಂಕಲ್ಪ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.